ಬೆಳಗಾವಿಯ ಆಂಜನೇಯ ನಗರದ ಸೆಕ್ಟರ್ 10 ಪ್ರದೇಶದಲ್ಲಿ ಹಿಸ್ಕಾಂ ನಿರ್ಲಕ್ಷ್ಯದಿಂದ 100ಕ್ಕೂ ಹೆಚ್ಚು ಮನೆಗಳು ವಿದ್ಯುತ್ ಸಂಪರ್ಕವಿಲ್ಲದೆ ಕತ್ತಲಲ್ಲಿ ಮುಳುಗಿದ್ದು, ಇಲ್ಲಿನ ಜನರು ರಾತ್ರೋರಾತ್ರಿ ಹಿಸ್ಕಾಂ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿದ್ಯುತ್ ಕಡಿತಗೊಂಡು ಹಲವಾರು ಗಂಟೆಗಳು ಕಳೆದರೂ ಹಿಸ್ಕಾಂ ಅಧಿಕಾರಿಗಳು ಸಮಸ್ಯೆ ಪರಿಹರಿಸಲು ಮುಂದಾಗಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ದೂರು ನೀಡಲು ಹಲವಾರು ಬಾರಿ ಕರೆ ಮಾಡಿದರೂ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಇಲ್ಲದೆ ಮಕ್ಕಳು, ವೃದ್ಧರು ಸೇರಿದಂತೆ ನೂರಾರು ನಿವಾಸಿಗಳು ಕತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ. ತಕ್ಷಣ ವಿದ್ಯುತ್ ಸಂಪರ್ಕ ಪುನಃ ಸ್ಥಾಪಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ನಿವಾಸಿಗಳು ಹಿಸ್ಕಾಂ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಇದು ನಿನ್ನೆ ನೈಟ್ ಆಂಜನೇಯ ನಗರ್ ಸೆಕ್ಟರ್ ನಂಬರ್ 10 ನಲ್ಲಿ ಫುಲ್ ಏರಿಯಾದ ಕರೆಂಟ್ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಅಲ್ಲಿ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ವೈರ್ ಡ್ಯಾಮೇಜ್ ಆಗಿತ್ತು. ಆಮೇಲೆ ಪಬ್ಲಿಕ್ ಎಲ್ಲ ನಿನ್ನೆ ನೈಟ್ನೇ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಅದೇನೋ ಆ ಟೈಮ್ನಾಗ ಅವ್ರು ರೆಸ್ಪಾಂಡ್ ಮಾಡಿಲ್ಲ. ಆಮೇಲೆ ಅದು ಕೆಲಸ ಸ್ಟಾರ್ಟ್ ಆಗಲಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ಅವ್ರಿಗೆ ಮನೆಯಲ್ಲಿ ನೀರಿಲ್ಲ. ಯಾಕಂದರೆ ಮೇಲೆ ಏರಿಸ್ಬೇಕು, ಎಲ್ಲ ಅಪಾರ್ಟ್ಮೆಂಟ್ಸ್ ಇದಾವೆ. ಕೆಳಗಿನ ನೀರು ಮ್ಯಾಗ ಕರೆಂಟ್ ಇಲ್ಲ. ಹುಡುಗರಿಗೆ ಜಳಕ ಮಾಡಿ ಸ್ಕೂಲ್ ಹೋಗ್ಲಿಕ್ಕೆ ಇದಿಲ್ಲ. ಹಿಂಗಾಗಿ ಭಾಳ ಅನಾನುಕೂಲ ಆಗೈತೆ, ವ್ಯವಸ್ಥಿತ ಆಗಿಲ್ಲ. ಆಮೇಲೆ ನಮಗೆ 11 ಗಂಟೆಗೆ ಅವರು ನನಗೆ ಕಂಪ್ಲೇಂಟ್ ಮಾಡಿದ್ರು, ಹಿಂಗೆ ಆಗೈತೆ ಅಂಥೇಳಿ. ನಾನು ಅವಾಗ ಇಮಿಡಿಯೇಟಾಗಿ KB ಹೈಯರ್ ಆಫೀಸರ್ಗೆ ಮಾತಾಡಿ ಆ ಟೀಮ್ ತರಿಸಿ ಕೆಲಸ ಸ್ಟಾರ್ಟ್ ಮಾಡೀವಿ. ಈಗ 1 ಫಾಲ್ಟ್ ಕ್ಲಿಯರ್ ಆಗೈತಿ, ಇನ್ನೂ 2 ಫಾಲ್ಟ್ ಅದಾವ. ಈಗ ರಾತ್ರಿ ಒಳಗೆ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದಾರೆ. ಆ ಕೆಲಸ ನಡೆದದ. ಇನ್ನು ಮುಂದೆ ಇಂಥದ್ದಾಗಬಾರ್ದು. ಅವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಸ್ವಲ್ಪ ಜನರಿಗೆ ಅನಾನುಕೂಲದಂಗೆ ನೋಡ್ಕೋಬೇಕಂತೇಳಿ ನಾನು KB ಅವ್ರಿಗೂ ಕೇಳ್ಕೊತೀನಿ. ಮತ್ತು ಈಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಪಬ್ಲಿಕ್ ಸ್ವಲ್ಪ ತ್ರಾಸ ಆಲ್ಮೋಸ್ಟ್ ಒಂದು 100ರಿಂದ ಮೇಲೆ ಈ ಫುಲ್ ಸೆಕ್ಟರ್ ನಂಬರ್ 10 ಏರಿಯಾ ಏನಿದೆ ಫುಲ್ ಕರೆಂಟ್ ಹೋಗ್ಬಿಟ್ಟಿದೆ. ಎಲ್ಲ ಆಂಜನೇಯ ನಗರ ನಿವಾಸಿಗಳು ಇವತ್ತಿನ ದಿವಸ ಆ್ಯಕ್ಚುಲಿ 32 ತಾಸು ಆಯಿತು ಇಲ್ಲಿ ಕರೆಂಟ್ ಇಲ್ಲ. ಮತ್ತು ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ಯಾವುದೇ ರೀತಿ ವಾಟರ್ ಕನೆಕ್ಷನ್ನು ಯಾರಿಗೂ ಲಭ್ಯವಾಗ್ತಾ ಇಲ್ಲ. ಇಲ್ಲಿ ಸೀನಿಯರ್ ಸಿಟಿಜನ್ಸ್ ಅದಾರ, ಆಮೇಲೆ ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ ಅದಾರ, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಅದಾರ. ಯಾರಿಗೂ ಕೂಡ ನೀರಿನ ಸೌಲಭ್ಯ ಇಲ್ಲ, ಕರೆಂಟ್ ಸೌಲಭ್ಯ ಇಲ್ಲ, ಯಾವುದೇ ರೀತಿ ಸೌಲಭ್ಯಗಳು ಆಗ್ತಾಯಿಲ್ಲ. ನಾವು ಫೋನ್ ಮಾಡಿದಾಗ ಇಲ್ಲಿ ಲೋಕಲ್ KBಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮಗೆ ಯಾವುದೇ ರೀತಿ ಬೆಂಬಲ ಕೊಡಲಿಲ್ಲ. ಕೊನೆಗೆ ನಾವು ಸಂಜೀವ್ ಅವ್ರಿಗೆ ಫೋನ್ ಮಾಡಿದಾಗ, ಆಮೇಲೆ ಲೋಕಲ್ ಕಾರ್ಪೊರೇಟರ್ ಅವರು ಧೋನಿ ಅವರು ಫೋನ್ ಮಾಡಿದಾಗ ಅವರು ನಮಗೆ ಭಾಳಷ್ಟು ಬೆಂಬಲ ಕೊಟ್ಟರು. ಆಮೇಲೆ ಸಂಜೀವ್ ಅವರು ಬೆಂಬಲ ಕೊಟ್ಟರು. ಆದರೆ ಲೋಕಲ್ ಆಫೀಸರ್ ಇವರು ಶೀತಲ್ ಅವರು ಸರಿಯಾಗಿ ಯಾವುದೇ ರೀತಿ ರೆಸ್ಪಾನ್ಸ್ ಕೊಡಲಿಲ್ಲ. 32 ಗಂಟೆ ಆಯಿತು. 32 ಗಂಟೆಯಿಂದ ನಮ್ಮಲ್ಲಿ ಯಾವುದೇ ರೀತಿ ಕರೆಂಟ್ ಇಲ್ಲ. ಇಲ್ಲಿ ಭಾಳಷ್ಟು ಜನ ಸೀನಿಯರ್ ಸಿಟಿಜನ್ಸ್ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ಸ್ಟಡಿ ಐತಿ. ಅದಕ್ಕೆ ಯಾವುದೇ ರೀತಿ ನಮಗೆ ಬೆಂಬಲ ಸಿಗ್ತಾ ಇರೋದರಿಂದ ನಾವು ಇವತ್ತು ಇಲ್ಲಿ, ಆಮೇಲೆ ನೀರಿನ ಸೌಲಭ್ಯ ಇಲ್ಲ. ಅದರ ಸಲುವಾಗಿ ನಾವೆಲ್ಲರೂ ಸೇರಿ ಇವತ್ತು ಆಂಜನೇಯ ನಗರ ನಿವಾಸಿಗಳು ಇಲ್ಲಿ ರೋಡಿಗೆ ಬಂದು ನಿಂತಿದ್ದೀವಿ. ದಯವಿಟ್ಟು ಇದಕ್ಕೆ ಆದಷ್ಟು ಜಲ್ದಿ ಕಾರ್ಪೊರೇಷನ್ನವ್ರು ಇರ್ಬೋದು, KB ಅವ್ರು ಇರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳು ಇರ್ಬೋದು, ಅಥವಾ ಜಿಲ್ಲಾ ಆಡಳಿತ ಇರ್ಬೋದು, ನಮ್ಗೆ ಆಂಜನೇಯ ನಗರ ನಿವಾಸಿಗಳಿಗೆ ಹೆಲ್ಪ್ ಮಾಡ್ಬೇಕಂತೇಳಿ ನಾವೆಲ್ಲರೂ ಇಲ್ಲಿ ಆಲ್ಮೋಸ್ಟ್ ನಾವು ಕೂಡ ಪೊಲೀಸ್ ಇಲಾಖೆಯವ್ರು ಇದ್ದೀವಿ. ಪೊಲೀಸ್ ಇಲಾಖೆಯವ್ರು ಇದ್ದೂ ಕೂಡ ನಾವು ಸಮಸ್ಯೆಗಳನ್ನ ಅನುಭವಿಸ್ತೀವಿ. ಭಾಳಷ್ಟು ಜನ ಸಾರ್ವಜನಿಕರು ಎಲ್ಲರೂ ಇಲ್ಲಿದ್ದಾರೋ, ಭಾಳಷ್ಟು ಜನ ಸೀನಿಯರ್ ಸಿಟಿಜನ್ಸ್ ಕೂಡ ಇಂಥ ಮಳೆಯಲ್ಲೂ ಕೂಡ ಇಲ್ಲಿ ಬಂದು ನಿಂತಿದ್ದಾರೋ. ಎಲ್ಲರಿಗೂ ಕೂಡ ಅನುಕೂಲ ಮಾಡಲಿ ಅಂತ ಕೇಳ್ಕೊಳತ್ತೀವಿ. 32 ಗಂಟೆ ಆಯಿತು ಇಲ್ಲಿ ಕರೆಂಟ್ ಇಲ್ಲ, ಯಾವುದೇ ರೀತಿ ನೀರಿನ ವ್ಯವಸ್ಥೆ ಇಲ್ಲ, ಯಾವುದೇ ವ್ಯವಸ್ಥೆಗಳು ನಮ್ಮಲ್ಲಿ ಇಲ್ಲ ಅಂತೇಳಿ ಈ ಮೂಲಕ ಹೇಳ್ಕೊಳಕ್ ಇಷ್ಟಪಡ್ತಾ ಇದ್ವಿ. ಇವತ್ತು ಬೆಳಗ್ಗೆ ನೀರು ಬಂದದ ಕೆಲವು ಏರಿಯಾದಲ್ಲಿ ಯಾರ ಮನ್ಯಾಗ ನೀರು ಏರಿಸ್ಲಿಕ್ಕೆ ಆಗಿಲ್ಲ. ನೀರು ಹೊಳ್ಳಿ ಇದು ಪ್ಯೂರ್ಲಿ KB ಅವ್ರ ನೆಗ್ಲಿಜೆನ್ಸಿ. ಇದು ನಿನ್ನೆ 3 ಗಂಟೆಗೆ ಲೈಟ್ ಹೋಗ್ಯಾವ್ರಿ, ಮಧ್ಯಾಹ್ನ 3 ಗಂಟೆಗೆ. ಈಗ ಅದಕ್ಕೆ 2 ದಿವಸ ಲೈಟ್ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ನೀರು ಏರ್ಸಾಕ ಹೋದ್ರೆ ನೀರು ಬಂದಿತ್ತು ಮುಂಜಾನೆ, ನೀರು ಏರ್ಸ್ಬೇಕಂದ್ರೆ ಕರೆಂಟ್ ಇಲ್ಲ, ಮೊಬೈಲ್ ಚಾರ್ಜಿಂಗ್ ಇಲ್ಲ, TV ಅಂತೂ ದೂರ ಹೋತು, TVನೂ ಇಲ್ಲ. ಆಮೇಲೆ ಮಂದಿ ಎಲ್ಲ ರಿಲೇಷನ್ ಮನೆಗೆ ಹೋಗ್ಯಾರ ಬೇರೆ ಕಡೆ. 32 ತಾಸು ಆತು. ಅದ್ರ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಜಂಗಲ್ದಾಗ ನಾವು, ಜಂಗಲ್ದಾಗಿಲ್ಲ. ಇದು ರಹವಾಸಿಗಳು ಹೇಳಿದಂಗೆ ಆಲ್ರೆಡಿ ಕಂಪ್ಲೇಂಟ್ ಆಗಿತ್ತು. ಬಟ್ ಪುವರ್ ರೆಸ್ಪಾನ್ಸ್ ಫ್ರಮ್ ದಿ KB. ಬಟ್ ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಯಾರು ಗೊತ್ತೇ ಇಲ್ಲ ಅಂತಾರೆ, ನಮ್ಗೆ ಆಗಿದ್ದ ಗೊತ್ತಿಲ್ಲ ಅಂತಾರೆ. ಇದು ಒಂದು ದುರದೃಷ್ಟ. ಅವ್ರಿಗೆ ಹೆಂಗೆ ಗೊತ್ತಾಗಂಗಿಲ್ಲ,
ಒಂದು ಏರಿಯಾ ಒಳಗೆ ಇಷ್ಟೊತ್ತು ಕರೆಂಟ್ ಹೋಗಿದೆ ಮೋರ್ ದೆನ್ 24 hours. ಸೊ ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕು. ಆಮೇಲೆ ಇಮಿಡಿಯೇಟ್ ಆಗಿ ರಿಪೇರ್ ಮಾಡಕ್ಕೆ ಆಕ್ಷನ್ ತಗೋಬೇಕು. ಪೋರ್ ರೆಸ್ಪಾನ್ಸ್ ಫ್ರಮ್ ದ ಡಿಪಾರ್ಟ್ಮೆಂಟ್. ಮತ್ತೆ ಈಗ ನಾವೆಲ್ಲ ಜನ ಸೇರಿ ಸ್ವಲ್ಪ ಎಲ್ಲರೂ ಇಲ್ಲೆಲ್ಲ ರಹವಾಸಿಗಳು ಸೇರಿ JCB ಕರೆಸಿ ಇವ್ರಿಗೆಲ್ಲ ಕರೆಸಿದ್ಮೇಲೆ ಪ್ರೆಷರ್ ಬಿಲ್ಡಪ್ ಆಗಿ ಈಗೇನೋ ಸ್ವಲ್ಪ ರಿಪೇರ್ ಸ್ಟಾರ್ಟ್ ಆಗೈತಿ. ಬಟ್ ಕಳೆದ 30-32 ತಾಸಿಂದ ಏರಿಯಾನಲ್ಲಿ ಕರೆಂಟೇ ಇಲ್ಲ. ಏರಿಯಾನಲ್ಲಿ ಬಹಳ ಜನ ಪೇಷಂಟ್ ಇರ್ತಾರೆ, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ. ಸೊ ಅಲ್ಲಿ 3 ಕಡೆ ಫಾಲ್ಟ್ ಆಗೈತಿ. 3 KEB TC ಒಳಗೆ ಫಾಲ್ಟ್ ಆಗೈತಿ. ಅದು ಈಗೆಲ್ಲ ಸಾಯಂಕಾಲವರೆಗೆ ಗೊತ್ತಾಗಿ ಈಗ ಸಾಯಂಕಾಲ 7-8 ಗಂಟೆಯಿಂದ ರಿಪೇರ್ ಸ್ಟಾರ್ಟ್ ಆಗೈತಿ. ಆಂಜನೇಯ ನಗರ ನಿವಾಸಿಗಳು ಇವತ್ತಿನ ದಿವಸ ಆ್ಯಕ್ಚುಲಿ 32 ತಾಸು ಆಯಿತು ಇಲ್ಲಿ ಕರೆಂಟ್ ಇಲ್ಲ. ಮತ್ತು ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ಯಾವುದೇ ರೀತಿ ವಾಟರ್ ಕನೆಕ್ಷನ್ ಯಾರಿಗೂ ಲಭ್ಯ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।